ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಖಾರ ಚಪಾತಿ ಒಂದು ಮಾಡ್ಕೊತೀನಿ. ನಾರ್ಮಲ್ ಚಪಾತಿ ಇಷ್ಟು ಮಾಡ್ಕೊಂಡಾತು ನೋಡ್ಬೋದು. ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡತ್ತೀನಿ. ನಾನು ಖಾರ ಚಪಾತಿನ ಮಾಡತ್ತೀನಿ ನೋಡಿ ಫ್ರೆಂಡ್ಸ್. ಹಂಗೆ ಹೇಳ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರು ನೋಡತ್ತಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಚೆನ್ನಾಗಿರ್ತಾವೆ ರೆಸಿಪಿ. ಒಂದ್ಸಲ ಟ್ರೈ ಮಾಡಿರಿ. ಈ ಥರ ಲಟ್ಟಿಸ್ಕೊಂಡು ಖಾರ ಹಚ್ಕೊಂಡ್ಬಿಡ್ಬೇಕು. ಇದಕ್ಕೆ ಫಸ್ಟಿಗೆ ನಾನು ಎಣ್ಣೆನ ಹಚ್ಕೊಳ್ತೇನೆ. ಇಲ್ಲೇನೈತಿ, ನಮಗೆ ಎಷ್ಟು ಬೇಕು ಅಷ್ಟು ಖಾರನ ಹಚ್ಕೋಬೋದು. ನಾನು ಮಸಾಲೆ ಖಾರ ಮಾಡಿ ಇಟ್ಕೊಂಡಿರ್ತೀವಿ, ನಮ್ಮಲ್ಲಿ ರೆಡಿನ ಇರ್ತೈತ್ಲೆ. ಅದಕ್ಕಾಗಿ ಅದನ್ನ ಈ ಥರ ಹಚ್ಕೊಂಡ್ಬಿಡತ್ತೇನೆ. ನಾನು ಈ ಥರ ಹಚ್ಕೊಂಡು ಮ್ಯಾಲೆ ಒಂಚೂರು ಎಣ್ಣೆನ ಹಾಕ್ಕೊಂಡ್ಬಿಡ್ಬೇಕು. ಹಂಗೆ ಏನೈತಿ, ಈ ಥರ ಮಡ್ಚ್ಕೋಬೇಕು. ಇದನ್ನು ನೋಡ್ಬೋದು. ಈ ಥರ ಮಡ್ಚ್ಕೊಂಡ್ರೆ ಅದು ಹೊರಗೆ ಬರೋಂಗಿಲ್ಲ, ಸ್ಪ್ರೆಡ್ಡು ಆಗೋಂಗಿಲ್ಲ, ನೀಟಾಗಿ ಕವರ್ ಆಗ್ತೈತಿ ಎಲ್ಲ ಕಡೆ. ನೋಡ್ಬೋದು ಇವಾಗ ರೆಸಿಪಿ. ಇವಾಗ ಏನೈತಿ, ಈ ಥರ ಲಟ್ಟಿಸ್ಕೋಬೇಕು. ಇದನ್ನು ಸ್ವಲ್ಪ ದಿಪ್ಪಾಗೇ ಇರಲಿ. ನಮಗೆ ಕಡಕ್ ಬೇಕಾಗಿತ್ತಂದ್ರೆ ಇದ್ದಕ್ಕಿ ಕಮ್ಮಿ ಹಿಡಿಯೋದ ಹಿಟ್ಟ, ಆವಾಗ ತಿಳುವಂಗೆ ಲಟ್ಟಿಸ್ಕೋಬೇಕು. ನಾನು ಈ ಥರ ಲಟ್ಟಿಸ್ಕೊಂಡೇನೆ. ಇದನ್ನು ನೋಡ್ಬೋದು. ಇವಾಗ ನಾನು ಇಲ್ಲಿ ಎಣ್ಣೆ ಈ ಥರ ಹಚ್ಕೊಂಡು ತವಾಕ್ಕೆ ಹಾಕ್ಕೊಂಡ್ಬಿಡ್ತಾನು. ಚೆನ್ನಾಗಿ ಬಂದಿತ್ತಲ್ಲ, ತವಾಕ್ಕೆ ಹಾಕ್ಕೊಂಡ್ಬಿಟ್ಟನಿ. ನಾನು ಇನ್ನೊಂದು ರೆಡಿನ ಮಾಡ್ಕೋಬೇಕು. ಆಗ ಏನೈತಿ, ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ತಿರುಗಿಸಿ ಬೇಯಿಸ್ಬೇಕು. ರಸಮ್ ಅಂತಾರೆ ಇದಕ್ಕೆ. ಅದಕ್ಕಾಗಿ ಇದೊಂದು ಟೊಮೆಟೊ ರಸಮ್ ಅಂಥೇಳಿ ಮಾಡ್ಕೊಂಡಿರೋದು. ಟೇಸ್ಟಿ ಸೂಪರಾಗಿತ್ತು. ಒಂದು ಸ್ವಲ್ಪ ಹುಳಿ ಹುಳಿಯಾಗಿ ಇತ್ತು. ಯಾಕಂದ್ರೆ ನಾನು ಹುಣಸೆ ಹಣ್ಣು ಹಾಕ್ತೀನಿ ಇಲ್ಲಿ. ಟೊಮೆಟೊ ಏನೈತಿ, 2 ಟೊಮೆಟೊ ತೊಗೊಂಡನಿ. ಸ್ವಲ್ಪ ಸಾಂಬಾರು ಮಾಡ್ತಾ ಇರೋದು. ಅದನ್ನು ಕುದಿಸಿ ತಕ್ಕೋಬೇಕು ಟೊಮೆಟೊನ. ಅದ್ರ ಜೊತೆಗೆ ಕೊತ್ತಂಬರಿ ಹಾಕತ್ತೀನಿ. ಇದ್ರ ಜೊತೆಗೆ ಏನೈತಿ, ಶೇಂಗಾ ಪೌಡ್ರ್ ಇದ್ರೆ ಶೇಂಗಾ ಪೌಡ್ರ್ ಹಾಕ್ಕೋಬೋದು, ಇಲ್ಲ ಅಂದ್ರೆ ಶೇಂಗಾನ ಹಂಗನ ಹಾಕ್ಕೋಬೋದು ಹುರಿದ. ನೀವೆಲ್ಲ ಹುರ್ಗಡ್ಲೆ ಅಂತಿರಲ್ಲ, ನಾವು ಶೇಂಗಾ ಅಂತೀವಿ ಇದಕ್ಕೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ ನಾನು ಮಿಕ್ಸಿದಾಗ. 1-2 ಮೆಣಸಿನ್ಕಾಯನ್ನ ಹಾಕತ್ತೇನೆ ನಾನು. ಮೆಣಸಿನ್ಕಾಯಿ ಜಾಸ್ತಿ ಹಾಕತ್ತಿಲ್ಲ ಇಲ್ಲಿ, 2 ಸಾಕು. ಸಾಂಬಾರು ಕಮ್ಮಿ ಹಾಕ್ಲೆ. ಒಂದು ಚಿಟಿಕೆ ಅಷ್ಟೇ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆನ ಹಾಕತ್ತೇನೆ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕತ್ತೀನಿ. ನಾನು ತೊಳೆದ ಹಾಕೋದು. ಇಷ್ಟು ಹಾಕಿದ್ರೆ ಸಾಕು. ಇವಾಗ ಲಾಸ್ಟ್ ಏನೈತಿ, ಒಂಚೂರು ಬೆಲ್ಲನ ಹಾಕ್ಕೊಂಡು ರುಬ್ಕೊಂಬಂದ್ಬಿಡ್ಬೇಕು ಇದನ್ನು. ಇವಾಗ ರುಬ್ಕೊಂಬಂದಾತು. ಈ ಥರ ಬೇರೆ ಹೋಗಿತ್ತು. ಇವಾಗ ಏನೈತಿ, ಕರೆಂಟ್ ಬತ್ತು. ಸ್ಟಾರ್ಟ್ ಮಾಡ್ತೀನಿ ನಾನು ವಿಡಿಯೋನ. ಇವಾಗ ಏನೈತಿ, ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡನಿ, 1 ಸ್ಪೂನ. ಕರೆಂಟ್ ಹೋದಿದ್ದ ಪ್ರಾಬ್ಲಮ್ದಿಂದ ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗ್ತದ. ಇವಾಗ ಸ್ಟಾರ್ಟ್ ಮಾಡೀನಿ. ಸಾಸಿವೆ ಹಾಕ್ಕೊಂಡನಿ. ಸಾಸಿವೆ ಎಲ್ಲ ಚಟಪಟ ಅನ್ನಬೇಕು. ಅದಾದ ನಂತರ ಕರಿಬೇವು, ಅದಾದ ನಂತರ ಬೆಳ್ಳುಳ್ಳಿನ ಹಾಕಬೇಕು. ನಾನು ಮೊನ್ನೆ ಮಾಡಿದ್ದು ಒಂದು ಡಿಫ್ರೆಂಟ್ ಆಗಿದ್ದದ್ದು ಸಾಂಬಾರ. ಇವಾಗ ಮಾಡ್ತಿರೋದು ಒಂದು ಬೇರೆ ಸಾಂಬಾರ. ಮೊನ್ನೆನ ಮಾಡಿ ಹಾಕಿರಲ್ಲ ದುರ್ಗ ಅನ್ಬೋದು, ಆದರೆ ಅದಲ್ಲ. ಇದು ಒಂಥರ ಬೇರೆನ. ಕೊಬ್ಬರಿ ಇಲ್ಲದಾಗ ಈ ಥರನೂ ಮಾಡ್ಕೋಬೋದಂತ ಹೇಳಿ ರಸಮ್ನ ತೋರ್ಸತ್ತೀನಿ ನಾನು. ಯಾಕೆಂದ್ರೆ ಇದು ಚೆನ್ನಾಗಿರ್ತೈತಿ, ಟೇಸ್ಟಿಯಾಗಿ ಇರ್ತೈತಿ. ಅನ್ನದ ಜೊತೆ ಎಲ್ಲ ಸೂಪರ್ ಕಾಂಪಿಟೇಷನ್ ಆಗಿರ್ತೈತಿ. ಇವಾಗ ಏನೈತಿ, ಮಸಾಲೆ ಹಾಕ್ಕೊಂಡ್ಬಿಡ್ತೇನೆ ನಾನು. ಇವಾಗ ಏನೈತಿ, ಇದು ಟೊಮೆಟೊ ನೀರನ್ನು ಏನು ಸೋಸಿಟ್ಟಿದ್ದಿಲ್ಲ ಆಗ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಏನೈತಿ ಇದಕ್ಕೆ ಹಾಕೋದು. ಸ್ವಲ್ಪ ಕುದಿದ ನಂತರನ ಹಾಕ್ಕೋಬೇಕು. ಯಾಕಂದ್ರೆ ಚೆನ್ನಾಗಿರಂಗಿಲ್ಲ. ಮತ್ತು ಜಾಸ್ತಿ ಬರೀ ನೀರನ್ನು ಸುರಿದ್ರೆ ಮಸಾಲೆ ಕುದ್ದು ಹೊಂದ್ಕೋಬೇಕದ. ಅವಾಗೇನೈತಿ ಟೇಸ್ಟಿ ಬರ್ತೈತಿ. ಇವಾಗ ಅಚ್ಚ ಖಾರನೂ ಹಾಕೋತೇನೆ. ನೋಡ್ಬೋದು ಇವಾಗ ಟೇಸ್ಟಿ ಖಾರ ಸೂಪರಾಗಿತ್ತು ರೀ. ಹಸಿರಾಗಿ ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿತ್ತು. ನಮಗೆ ಗಟ್ಟಿ ಬೇಕಾದರೆ ಏನೈತಿ, ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡ್ಬಿಡೋದು. ಜಾಸ್ತಿ ನೀರು ಹಾಕೋಂಗಿಲ್ಲ.
ನಮಗೆ ನೀರಿನ ಟೈಪ ಒಂದು ಸ್ವಲ್ಪ ಅಳಿಸ್ಬೇಕಾಗಿತ್ತಂದ್ರೆ ಇದನ್ನು ತುಂಬ ಮಾಡ್ಬೋದು. ನಾನೀಗ ಒಂದು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಅದಕ್ಕೆ ನೀರು ಹಾಕ್ಕೊಂಡಿನಿ ನಾನು. ಏನೈತಿ ಇಷ್ಟು ಮಾಡ್ಕೊಂಡೇನು ನೋಡೋಣ. 2-3 ಮಂದಿಗೆ ಆದ್ರೆ ರಗಡ ಆಗಿಬಿಡ್ತೈತಿ. ಇದು ಸಾಕಾಗ್ತೈತಿ. ಇಷ್ಟ 2 ಟೈಮ್ ತಿನ್ಬೋದು. ಇವಾಗ ಏನೈತಿ ಮೇಲೆ ಒಂಚೂರು ಕೊತ್ತಂಬರಿನ ಹಾಕೀನಿ. ಅವಾಗ ರುಬ್ಕೋವಾಗ ಜಾಸ್ತಿ ಹಾಕಿದ್ವಿಲ್ಲ, ಅದ್ರ ಸಲುವಾಗಿ ಜಾಸ್ತಿ ಹಾಕೋಬಾರ್ದು, ಒಂದಿಷ್ಟು ಹಾಕೊಂಡ್ರೆ ಸಾಕಿದ. ಓಕೆ, ಇದು ಕೂದ ನಂತರ ಏನೈತಿ ತಾಟಿಗೆ ಹಚ್ಕೊಂಡ್ಬಿಡೋಣ. ನೋಡ್ಬೋದು ಇವಾಗ ತಾಟಿಗೆಲ್ಲ ಹಚ್ಕೊಂಬಂದೇನಿ. ಈ ಥರ ಇತ್ತು ರೆಸಿಪಿ. ಬೆಂಡೆಕಾಯಿ ಪಲ್ಯ, ಅವ್ರೆಕಾಯಿ ಪಲ್ಯ. ಇದು ಬಂದು ಚಪಾತಿ, ಖಾರ ಚಪಾತಿ ಆಗೋಣ ತೋರ್ಸೇನೆಲ್ಲ. ಸಂಡಿಗೆ, ರೊಟ್ಟಿ ಅನ್ಕಾರ ಮಾಡೇ ಇರ್ತೇನೆ ನಾನು, ಗೊತ್ತೈತಲ್ಲ ನಿಮಗೆ. ಕ್ಯಾರೆಟು, ಸೌತೆಕಾಯಿ. ಇದು ಬಂದು ನಾರ್ಮಲಿ ಚಪಾತಿದ. ಇದ್ರ ಮೇಲೆ ಏನೈತಿ ನಾನು ಲಾಸ್ಟಿಗೆ ಸಾಂಬಾರ ರಸಮ ಮಾಡ್ಕೊಂಡೇನಿ. ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗೈತಿ. ತಾಟೆಲ್ಲ ಹಚ್ಚಿಟ್ಟೀನಿ. ಊಟಕ್ಕೆ ಬನ್ನಿ, ನೀವು ಮಾಡುವಂತ್ರೆ ಹಂಗೆ ಊಟ ಮಾಡ್ತಾ ಸ್ಕಿಪ್ ಮಾಡ್ದೆ ನೋಡ್ರಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರು ನೋಡತ್ತಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವಾಗ ಏನೈತಿ ರಸಮ್ನು ಆಗೈತಿ ನೋಡ್ರಿ. ಈಗ ನಾನು ಹಾಕ್ಕೊಂಡ್ಬಿಡ್ತೇನೆ ಮೇಲೆ ರಸಮ್ನು. ಚೆನ್ನಾಗಿತ್ತು, ಸೂಪರಾಗಿತ್ತು. ಓಕೆ, ಟೇಕ್ ಕೇರ್, ಬಾಯ್. ನಾಳೆ ಸಿಗ್ತೀನಿ ಮತ್ತೆ.